ನಮಸ್ಕಾರ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ವಿಷಯ ನಿಮಗೆ ಎಲ್ಲರ ಕಣ್ಣಿಗೂ ಪ್ರಕಟ ಆಗ್ತದೆ. ಅದೇ ನಕ್ಷತ್ರಗಳಿಗೆ ನಾವು ತಾರೆಗಳು ಅಂತ ಕರಿತೀವಿ. ಈ ತಾರೆಗಳನ್ನ ನಾವು ಮನುಷ್ಯರು ಯಾರು ಬಹಳ ಪ್ರಖ್ಯಾತರಾಗಿರ್ತಾರ ಅವರಿಗೂ ಹೋಲಿಸ್ತೀವಿ. ಯಾಕಂತಂದ್ರೆ ಅವರು ಹೊಳಿತಿರ್ತಾರ. ಆಮೇಲೆ ನಾವು ಆಕಾಶದಲ್ಲಿ ನೋಡ್ಬೋದು, ಚಂದ್ರ ಒಬ್ಬನೇ ಇದ್ದ ಅಂತಂದ್ರೆ ಆಕಾಶದ ಸೊಬಗು ಏರಂಗಿಲ್ಲ. ಅದರ ಜೊತೆಗೆ ನಕ್ಷತ್ರಗಳು ಸಣ್ಣದೇ ಇದ್ರೂ ಸಹಿತ ಅದ್ರದ್ದು ಒಂದು ಪ್ರಾಮುಖ್ಯತೆ ಬಹಳ ಅದ. ಅವು ಹೊಳೆದಾಗಿ ಚಂದ್ರನಿಗೊಂದು ಸೊಬಗು ಬರ್ತದ. ಅದಕ್ಕೆ ನಕ್ಷತ್ರಗಳಿದ್ದಂಗೆ ಇರಬೇಕು. ನಾವು ಯಾವಾಗಲೂ ದೊಡ್ಡ ಸ್ಥಾನ ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ ಅಂತಂದ್ರೂ ನಮ್ಮ ಸಣ್ಣ ಸ್ಥಾನದಿಂದನೇ ಆ ಒಂದು ಸಭೆಗೆ ಆಗಲಿ ಯಾವುದೇ ಸ್ಥಾನಕ್ಕಾಗಲಿ ಮೆರಗು ತರಬೇಕು. ಈ ರೀತಿ ನಕ್ಷತ್ರ ನಮಗೊಂದು ಬಹಳ ದೊಡ್ಡ ಪಾಠವನ್ನು ಕಲಿಸ್ಕೊಡ್ತದ. ಆಮೇಲೆ ಅಮಾಸಿ ಹೊತ್ತು ಒಳಗ ನಕ್ಷತ್ರ ಕಾಣಂಗಿಲ್ಲ. ಆಮೇಲೆ ಚಂದ್ರನೂ ಇರಂಗಿಲ್ಲ. ಅದಕ್ಕೆ ಚಂದ್ರ ಹಾಗೂ ನಕ್ಷತ್ರಗಳ ಅವಿನಾಭಾವ ಸಂಬಂಧದಂತೆ ನಾವು ಎಲ್ಲರೂ ಒಬ್ರಿಗೊಬ್ಬರು ಹಿಂಗ ಕೂಡಿ ಇರಬೇಕು. ಆಮೇಲೆ ಚಂದ್ರ ಒಬ್ಬನೇ ಇದ್ದ ಅಂತೇಳಿ ಅಂದ ತಕ್ಷಣ ಆಕಾಶದೊಳಗ ನಕ್ಷತ್ರಗಳನ್ನ ಎಷ್ಟು ನಾವು ವರ್ಣಿಸ್ತೀವಿ, ಚಂದ್ರನ ಅಷ್ಟು ವರ್ಣಿಸಂಗಿಲ್ಲ. ಯಾಕಂತಂದ್ರೆ ನಕ್ಷತ್ರಗಳದ್ದು ಒಂದು ವಿಶೇಷತೆ ಅದ, ಅವು ಹೊಳಿತಾವ. ಆಮೇಲೆ ಇನ್ನೂ ಒಂದು ಪ್ರತೀತಿ ಅದ, ನಮ್ಮ ಹಿರಿಯರು ಯಾರು ತೀರ್ಕೋತಾರ ಅವರು ಮ್ಯಾಲ್ ನಕ್ಷತ್ರ ಆಗಿ ಹೋಗ್ತಾರ ಅಂತೇಳಿ ಅನ್ನೋದು. ಆಮೇಲೆ ಸಣ್ಣ ಹುಡುಗರಿಗೆ ಊಟ ಮಾಡಿಸ್ಬೇಕಂತಂದ್ರೆ ನಕ್ಷತ್ರ ಬಹಳ ನಮಗೆ ಸಹಾಯ ಮಾಡ್ತದ. ಏನಂತಂದ್ರೆ ಚನ್ನಪ್ಪನ್ ನೋಡ್ರಿ, ನಕ್ಷತ್ರ ನೋಡ್ರಿ ಅಂತೇಳಿ ಹೇಳಿ ಊಟ ಮಾಡಿಸ್ಲಿಕ್ಕೆ ಹಿಂಗೆ ಎಲ್ಲಾ ರೀತಿಯಿಂದನೂ ಸಹಾಯ ಮಾಡ್ತದ. ಅದಕ್ಕೆ ನಕ್ಷತ್ರದಂತ ನಾವು ಗುಣಗಳನ್ನ ನಾವು ಅಳವಡಿಸ್ಕೊಂಡು ನಮ್ಮ ನಕ್ಷತ್ರವನ್ನು ಆದರ್ಶವಾಗಿ ಇಟ್ಕೊಂಡ್ರೆ ಬಹಳ ಚಲೋ ಆಗ್ತದೆ ಎಲ್ಲರಿಗೂ. ಧನ್ಯವಾದಗಳು. ಮುಂದಿನ ಸ್ಪರ್ಧಿ ಸೂರಜ್.